ಎಲ್ಲರೂ ಕಂಫರ್ಟ್ ಆಗಿ ಕುಳಿತುಕೊಂಡಿದ್ದೀರಿ. ಎದುರುಗಡೆ ಶಿವಬಾಬರವರನ್ನು ನೋಡ್ತಾ ಇದ್ದೀರಿ. ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ. ಸ್ಥೂಲ ಕಣ್ಣುಗಳು ನಿರಂತರ ಶಿವಬಾಬಾರವರನ್ನೇ ನೋಡುತ್ತಿವೆ. ಶಿವಬಾಬಾರವರನ್ನೇ ನೋಡುತ್ತಿವೆ. ನಾನಾತ್ಮ ಪರಮಾತ್ಮನ ಸಂತಾನನಾಗಿದ್ದೇನೆ. ಡೈರೆಕ್ಟ್ ಈಶ್ವರನ ಮಗುವಾಗಿದ್ದೇನೆ. ನಾನಾತ್ಮ ಪರಮಾತ್ಮನ ಸಂತಾನನಾಗಿದ್ದೇನೆ. ಡೈರೆಕ್ಟ್ ಈಶ್ವರನ ಮಗುವಾಗಿದ್ದೇನೆ. ಸಂಕಲ್ಪ ಮಾಡಿ. ಸಾಮಾನ್ಯ ಆತ್ಮ ಅಂತೂ ಅಲ್ಲ, ಯಾರ ಮಗುವಾಗಿದ್ದೇನೆ? ಡೈರೆಕ್ಟ್ ಸೃಷ್ಟಿಯ ರಚಯಿತನ ಮಗುವಾಗಿದ್ದೇನೆ. ಪರಮಾತ್ಮನ ಸಂತಾನನಾಗಿದ್ದೇನೆ. ಪರಮಾತ್ಮ ಹೇಗಿದ್ದಾರೆ? ನಿರಾಕಾರ ಜ್ಯೋತಿ, ಪರಮ ಜ್ಯೋತಿ, ಮಹಾಜ್ಯೋತಿ, ದಿವ್ಯ ಜ್ಯೋತಿ, ಅಖಂಡ ಮಹಾಜ್ಯೋತಿ, ಜಾಗಂತಿ ಜ್ಯೋತಿ. ನನ್ನ ತಂದೆ ಜಾಗಂತಿ ಜ್ಯೋತಿಯಾಗಿದ್ದಾರೆ ಅಂದರೆ ನಾನಾತ್ಮನೂ ಕೂಡ ಅಖಂಡ ಮಹಾಜ್ಯೋತಿಯಾಗಿದ್ದೇನೆ. ಆ ಜ್ಯೋತಿ ಇವಾಗ ಬೆಳಗಲಾರಂಭಿಸಿದೆ ಮಸ್ತಕದಲ್ಲಿ. ಅನುಭವ ಮಾಡಿ. ಆತ್ಮ ಜ್ಯೋತಿ ಜಗ್ಗಮಗಿಸುತ್ತಿದೆ ಮಸ್ತಕದಲ್ಲಿ, ಎರಡೂ ಕಣ್ಣುಗಳ ಮಧ್ಯದಲ್ಲಿ. ಆತ್ಮ ಜ್ಯೋತಿ ಜಗ್ಗಮಗಿಸುತ್ತಿದೆ. ಜಗ್ಗಮಗಿಸುತ್ತಿದೆ ಆತ್ಮ ಜ್ಯೋತಿ ಎರಡೂ ಕಣ್ಣುಗಳ ಮಧ್ಯದಲ್ಲಿ. ನಾನಾತ್ಮ ದಿವ್ಯ ಶಕ್ತಿ ಪರಮಾತ್ಮನ ವಿಶೇಷ ಸಮೀಪದ ರತ್ನನಾಗಿ ಪರಮಧಾಮದತ್ತ ಹೊರಡಲು ಸಿದ್ಧನಾಗಿದ್ದೇನೆ. ಹಾರಲು ಹಗೂರನಾಗಿದ್ದೇನೆ. ಹಾರಲು ಬಂಧನ ಮುಕ್ತನಾಗಿದ್ದೇನೆ. ಪರಮಾತ್ಮನನ್ನು ನೋಡಲು ಹೊರಡಲು ಸರ್ವ ಬಂಧನಗಳಿಂದ ಮುಕ್ತ. ದೇಹದ ಭಾನ ನನ್ನದು, ನನ್ನದು, ನನ್ನದು. ನೋವು ನನ್ನದು, ಮನೆ ನನ್ನದು, ಮಕ್ಕಳು ನನ್ನದು, ಮೊಮ್ಮಕ್ಕಳು ನನ್ನದು, ಆಸ್ತಿ ನನ್ನದು, ವಸ್ತು ನನ್ನದು, ವ್ಯಕ್ತಿ ನನ್ನವರು, ವೈಭವ ನನ್ನದು, ಎಲ್ಲ ನನ್ನದರಿಂದ ಹಗೂರನಾಗಿದ್ದೇನೆ. ಅರ್ಥಾತ್ ಬಿಡುಗಡೆಯನ್ನು ಹೊಂದಿದ್ದೇನೆ. ನನ್ನದು ನನ್ನದು ಏನೂ ಇಲ್ಲ. ನನ್ನದು ಒಂದೇ ಶಬ್ದ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಪರಮಾತ್ಮನ ಸಮೀಪದ ರತ್ನ ನಾನು. ಈ ಸಾವಿರಾರು ಕೋಟ್ಯಾನುಕೋಟಿ ಆತ್ಮಗಳಿದ್ದಾರೆ. ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಪರಮಾತ್ಮನ ಮೊದಲನೇ ದೃಷ್ಟಿ ನನ್ನ ಮೇಲೆ ಬಿದ್ದಿದೆ. ನಾನು ಎಲ್ಲ ಬಂಧನದಿಂದ ಮುಕ್ತನಾಗಿ ಶರೀರದಿಂದ ಡಿಟ್ಯಾಚ್ ಆಗಿದ್ದೇನೆ. ಅಂದರೆ ಶರೀರದ ಬಾಣದಿಂದ ಮುಕ್ತನಾಗಿದ್ದೇನೆ. ಚೆಹರೆಯಲ್ಲಿ ಮುಗುಳ್ನಾಗೆ ಇರಬೇಕು. ಅನುಭವ ಮಾಡ್ತಾ ಆತ್ಮ ಜ್ಯೋತಿ ಈಗ ಪರಮ ಜ್ಯೋತಿಯನ್ನು ಮಿಲನ ಮಾಡಲು ಹೊರಡಲು ಸಿದ್ಧವಾಗಿದೆ. ಬಂಧನ ಮುಕ್ತವಾಗಿ ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ. ದೇಹದ ಬಾಣದಿಂದ ಮುಕ್ತ ಅಂದ ತಕ್ಷಣ ಆತ್ಮ ದೇಹಕ್ಕೆ ಅಟ್ಯಾಚ್ಡ್ ಏನಿದೆ ಅದರಿಂದ ಹೊರಗಡೆ ಬಂತು ಅಂತ. ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದ ಮುಕ್ತ ಅಂದರೆ ಪಾದ, ನೀವು ಇಟ್ಟಿರುವ ಪಾದ ಭೂಮಿಗಿಂತ ಮೇಲೆ ಬಂತು ಅಂತ. ಅರ್ಥಾತ್ ಭೂಮಿಯ ಆಕರ್ಷಣೆಗೆ ಕನೆಕ್ಟೆಡ್ ಇಲ್ಲ. ಈಗೇನಾಗಿದ್ದೇನೆ? ನಾನು ಆತ್ಮ ದೀಪದಂತೆ ಜಗಮಗಿಸುತ್ತ ಹೊರಟಿದ್ದೇನೆ. ಶರೀರದ ಆಚೆ ಹೊರಬಂದು, ಮನೆಯಿಂದ ಆಚೆ ಹೊರಬಂದು
ಆಕಾಶದತ್ತ ಹೊರಟಿದ್ದೇನೆ, ಆಕಾಶದತ್ತ ಹೊರಟಿದ್ದೇನೆ. ನಾನಾತ್ಮ ಜ್ಯೋತಿ, ಆತ್ಮ ಜ್ಯೋತಿ ಜಗಮಗಿಸುತ್ತ ಹೊರಟಿದೆ. ಆತ್ಮ ಜ್ಯೋತಿ ಜಗಮಗಿಸುತ್ತ ಹೊರಟಿದೆ. ಆಕಾಶ ತತ್ವದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ನೋಡುತ್ತಾ, ಅಂತರ್ಚಕ್ಷುಗಳಿಂದ ನೋಡುತ್ತಾ ನನಾತ್ಮ ಸೂಕ್ಷ್ಮ ವತನವನ್ನು ಪಾರು ಮಾಡಿ ಹಗೂರನಾಗಿ, ಹಗೂರ, ಇನ್ನಷ್ಟು ಹಗೂರ ತತ್ವಗಳನ್ನು ಪಾರು ಮಾಡಿ, ಪಂಚತತ್ವಗಳನ್ನು ಪಾರು ಮಾಡಿ ನಾನಾತ್ಮ ಪರಮಧಾಮವನ್ನು ತಲುಪುತ್ತಿದ್ದೇನೆ. ಪರಮಧಾಮವನ್ನು ತಲುಪುತ್ತಿದ್ದೇನೆ. ಬ್ರಹ್ಮಾಂಡವನ್ನು ತಲುಪಿದ್ದೇನೆ. ಬ್ರಹ್ಮಾಂಡವನ್ನು ತಲುಪಿದ ತಕ್ಷಣ ಒಂದು ವಿಚಿತ್ರವಾದ ಪವರ್ಫುಲ್ ಸೌಂಡ್, ವಿಚಿತ್ರವಾದ ಆತ್ಮಕ್ಕೆ ಸಂಬಂಧಪಟ್ಟ ಒಂದು ಪವರ್ಫುಲ್ ಸೌಂಡ್ ಕೇಳಿ ಬರುತ್ತಿದೆ. ನಾಲ್ಕು ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಅಂತರ್ಚಕ್ಷುಗಳಿಂದ ನೋಡುತ್ತಿದ್ದೇನೆ. ನಿರ್ವಾಣಧಾಮ, ಸ್ವೀಟ್ ಸೈಲೆನ್ಸ್ ಇದೆ. ಜ್ಞಾನ ಸೂರ್ಯ ಜಗಮಗಿಸುತ್ತಿದ್ದಾರೆ ಎತ್ತರದಲ್ಲಿ. ಸಾವಿರಾರು ಆತ್ಮಗಳು ಮಣಿಗಳ ರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಉಲ್ಟಾ ಕಲ್ಪವೃಕ್ಷ. ಒಂದು ವಿಚಿತ್ರವಾದ ಸೌಂಡನ್ನು 2 ನಿಮಿಷಗಳ ಕಾಲ ಏಕಾಗ್ರ ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಏಕಾಗ್ರ ಚಿತ್ತ ಏಕರಸ ಏಕ ಅಂತವಾಸಿ ಅನುಭವ ಮಾಡಿ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ನಿರ್ವಾಣಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಇದೆ. ನಾನಾತ್ಮ ತಲುಪಿದ್ದೇನೆ ನನ್ನ ಮನೆಗೆ. ವಿಚಿತ್ರವಾದ ಸೌಂಡ್ ಅನುಭವ ಮಾಡಿ. ವಿಚಿತ್ರವಾದ ಸೌಂಡನ್ನು ಅನುಭವ ಮಾಡುತ್ತಾ ನನ್ನ ನಿಜ ಮನೆಯಲ್ಲಿ ನಿರಂತರ ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಸ್ನಾನ ಮಾಡುತ್ತಿದೆ. ಜ್ಞಾನ ಸೂರ್ಯನಿಂದ ಹೊರಹೊಮ್ಮುತ್ತಿರುವ ಪ್ರಜ್ವಲಿತ ಕಿರಣಗಳಲ್ಲಿ ಆತ್ಮ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡುತ್ತಿದೆ. ಎಲ್ಲರೂ ಅನುಭವ ಮಾಡಿ. ಜ್ಞಾನ ಸೂರ್ಯ ಸಾವಿರಾರು ಸೂರ್ಯನಿಗಿಂತಲೂ ತೇಜೋಮಯ ತೇಜಸ್ಸನ್ನು ಹೊಂದಿರುವ ಶಿವಪರಮಾತ್ಮನ ಸರ್ವಶಕ್ತಿಯ ಕಿರಣಗಳು ಪ್ರಜ್ವಲಿಸುತ್ತಿದೆ. ನಾನಾತ್ಮ ಈ ಪ್ರಜ್ವಲಿತ ಕಿರಣಗಳಲ್ಲಿ ನಿರಂತರ ಸ್ನಾನ ಮಾಡುತ್ತಿದೆ. ಅರ್ಥಾತ್ ನಾನಾತ್ಮ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ನಿರಂತರ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡುತ್ತಿದೆ. ನಾನಾತ್ಮ ಪ್ರಚಂಡ ಜ್ವಾಲಾಮುಖಿ ಯೋಗಾಗ್ನಿಯ ಅನುಭೂತಿ. ನಾನಾತ್ಮ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಮುಳುಗಿದ್ದೇನೆ. ನಾನು ನನ್ನ ತಂದೆ, ಅವರು ಬೆಂದು ನಾನು ಬೆಂದು ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಈಗ ಒಂದು ಅವ್ಯಕ್ತವಾಣಿಯ ಸೌಂಡ್ ಬರ್ತದೆ. ಆ ವಾಣಿಯ ಅನುಗುಣವಾಗಿ ಮನಸ್ಸು ಬುದ್ಧಿಯನ್ನು ಒಂದೇ ಸಂಕಲ್ಪದಲ್ಲಿ ಕುಳಿತು ಅನುಭವ ಮಾಡಬೇಕು.
ಅವ್ಯಕ್ತ ವಾಣಿ ಅನುಭವ ಮಾಡಿ. ಅವ್ಯಕ್ತ ವಾಣಿ ಹೇಗಿದೆ ಅಂದರೆ ಅವ್ಯಕ್ತ ಬಾಪ್ದಾದಾರವರು ಮಾತನಾಡಿರುವ ಅವ್ಯಕ್ತ ವಾಣಿ ಎಲ್ಲಿ ಪರಮಧಾಮದಲ್ಲಿ ಹಗೂರತಿ ಅನುಭವ ಮಾಡುತ್ತಾ ಪ್ರಜ್ವಲಿತ ಕಿರಣಗಳಲ್ಲಿ ನಾನಾತ್ಮ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತಿದ್ದೇನೆ. ಮನಸ್ಸು ಬುದ್ಧಿಗೆ ಮಾಲೀಕ, ಏಕಾಂತವಾಸಿ, ಶಾಂತ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ. ಶಾಂತ ಸ್ವರೂಪನಾಗಿದ್ದೇನೆ. ಯಾರಿಗೆ ಅವ್ಯಕ್ತವಾಣಿ ಕೇಳಿಸುತ್ತೆ ನೋಡಿ, ಬಾಬಾ ಮಾತನಾಡ್ತಾರೆ. ಅವ್ಯಕ್ತ ಬಾಬ್ದಾದರವ್ರ ವಾಯ್ಸ್. ನಾನಾತ್ಮ ಪರಮಧಾಮ ಸೆಕೆಂಡಿನಲ್ಲಿ ಎಲ್ಲರೂ ನಾನು ಪರಮಧಾಮ ನಿವಾಸಿ. ಸ್ಮೃತಿಯ ಸ್ವಿಚನ್ನು ಆನ್ ಮಾಡಿ. ಬೇರೆ ಯಾವ ಸ್ಮೃತಿಯೂ ಇಲ್ಲ. ಓನ್ಲಿ ನಾನಾತ್ಮ ಪರಮಧಾಮ ನಿವಾಸಿ. ಬಿಂದುವಾಗಿ ಬಿಂದು ಬಾಬರವರನ್ನು ಟಚ್ ಮಾಡುತ್ತಿದ್ದೇನೆ. ಅರ್ಥಾತ್ ಟಚ್ ಮಾಡಿದ ಸೆಕೆಂಡಿನಲ್ಲಿ ಅವರಲ್ಲಿ ಸಮಾವೇಶ ಆಗಿದ್ದೇನೆ. ಬೇರೆ ಯಾವ ಸ್ಮೃತಿಯೂ ಇಲ್ಲ. ಸ್ಮೃತಿಯ ಸ್ವಿಚ್ ಆನ್ ಆಗಿದೆ. ನಾನಾತ್ಮ ಪರಮಧಾಮ ನಿವಾಸಿ, ಪರಮಧಾಮ ನಿವಾಸಿ, ಪರಮಧಾಮ ನಿವಾಸಿ. ನಾನು ಪರಮಧಾಮ ನಿವಾಸಿ, ಶ್ರೇಷ್ಠ ಆತ್ಮನಾಗಿದ್ದೇನೆ. ಜಾಗೃತ, ಕಂಪ್ಲೀಟ್ ಅಟೆನ್ಷನ್, ಮನಸ್ಸು ಬುದ್ಧಿಗೆ ಮಾಲೀಕ, ಪರಮಧಾಮದಲ್ಲಿದ್ದೇನೆ. ಅಂತರ್ಚಕ್ಷುಗಳಿಂದ ಶಿವಬಾಬಾ ಮಹಾಜ್ಯೋತಿಯನ್ನು ನೋಡ್ತಾ ಇದ್ದೇನೆ. ಅವರ ಜೊತೆಗೆ ಕಂಬೈನ್ಡ್ ಆಗಿದ್ದೇನೆ. ಯಾವುದೇ ಸ್ಮೃತಿ ಬರಲಿಕ್ಕೆ ಬಿಡಬೇಡಿ. ನಾನಾತ್ಮ ಪರಮಧಾಮ ನಿವಾಸಿ, ಶ್ರೇಷ್ಠ ಆತ್ಮನಾಗಿದ್ದೇನೆ.
ಕಣ್ಣುಗಳು ನಿರಂತರ ಶಿವಬಾಬಾರವರನ್ನೇ ನೋಡುತ್ತಿವೆ. ಮನಸ್ಸು ಬುದ್ಧಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತಿದೆ. ಸ್ಮೃತಿಯ ಸ್ವಿಚ್ ಆನ್ ಆಗಿದೆ. ನಾನಾತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದೆ. ಬಿಂದು ಪರಮಾತ್ಮನೊಂದಿಗೆ ಕಂಬೈನ್ಡ್ ಆಗಿ ಕುಳಿತಿದ್ದೀರಿ. ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ. ಏಕರಸ ಸ್ಥಿತಿ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೀನಿ. ಬುದ್ಧಿಯಲ್ಲಿ ಯಾವ ಹಲ್ಚಲು ಇಲ್ಲ. ಅಚಲ ಸ್ಥಿತಿ. ಯಾವುದು ಹಲ್ಲಚಲಿಲ್ಲ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಿರ್ವಾಣಧಾಮದಲ್ಲಿ ಸ್ವೀಟ್ ಸೈಲೆನ್ಸ್. ಪರಮಧಾಮ ನಿವಾಸಿ. ಯಾವುದೇ ಹಲ್ಚಲಿಲ್ಲ. ಪರಮಧಾಮ ನಿವಾಸಿ. ಕಂಪ್ಲೀಟ್ ಏಕಾಂತ ಚಿತ್ತ. ಏಕರಸ ಸ್ಥಿತಿ. ಸ್ವೀಟ್ ಸೈಲೆನ್ಸ್. ಯೋಗ ಅಗ್ನಿಯ ಅನುಭೂತಿ. ಆತ್ಮದಲ್ಲಿರುವ ಎಲ್ಲ ವಿಕರ್ಮ ವಿನಾಶ ಭಸ್ಮವಾಗುತ್ತದೆ. ವಿಕರ್ಮ ವಿನಾಶ ಭಸ್ಮವಾಗುತ್ತಿದೆ. ವಿಕರ್ಮಗಳೆಲ್ಲ ಭಸ್ಮ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ನನ್ನ ಬಾಬಾ
ಕಂಬೈನ್ಡ್ ಸ್ವರೂಪದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಏಕಾಗ್ರ ಚಿತ್ತ ಏಕರಸ ಅಂತರ್ಚಕ್ಷುಗಳಿಂದ ನೋಡ್ತಾ ಇದೆ. ಜ್ವಾಲಾ ಸ್ವರೂಪ ಯೋಗ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ಅಚಲ ಸ್ಥಿತಿಯಲ್ಲಿ ಅಚಲ ಸ್ಥಿತಿ, ಯಾವುದೇ ಹಲ್ಚಲಿಲ್ಲ. ಅಚಲ 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 ಸ್ಥಿತಿ, ಯಾವುದೇ ಹಲ್ಚಲಿಲ್ಲ. ಪರಮಧಾಮದಿಂದ ಆತ್ಮದಲ್ಲಿ ಯೋಗ ಅಗ್ನಿಯ ಸ್ನಾನದ ಅನುಭೂತಿ ಮಾಡಿ ಆತ್ಮ ವಿಕರ್ಮವೆಲ್ಲ ವಿನಾಶ ಭಸ್ಮ ಮಾಡಿಕೊಂಡು ಪರಮಧಾಮದಿಂದ ನಾನಾತ್ಮ ಪರಮಧಾಮದಿಂದ ನಾನಾತ್ಮ ಪರಮಾತ್ಮ ವಿಶೇಷ ಸಮೀಪದ ರತ್ನ ಸೂಕ್ಷ್ಮ ವತನದಲ್ಲಿ ಕೆಳಗಡೆ ಬರ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಫರಿಸ್ತಾಗಿ ಅನುಭವ ಮಾಡಿ. ಡಬಲ್ ಲೈಟ್ ಫರಿಸ್ತಾ, ಅವ್ಯಕ್ತ ಫರಿಸ್ತಾ, ಅವ್ಯಕ್ತ ಫರಿಸ್ತಾ ಆಗಿ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಲಾಗುತ್ತಾ ಇದೆ. ಎತ್ತರದಲ್ಲಿ ಶಿವಬಾಬಾ ಮಹಾಜ್ಯೋತಿ, ಬ್ರಹ್ಮ ಬಾಬಾ ಸೂಕ್ಷ್ಮ ಶರೀರದಲ್ಲಿ ಶಿವಬಾಬಾ ಮಹಾಜ್ಯೋತಿ ಇದ್ದಾರೆ. ಅವರ ಮಸ್ತಕದಿಂದ ನಿರಂತರ ಶಕ್ತಿಶಾಲಿ ಕಿರಣಗಳು ನಾನಾತ್ಮ ಫರಿಷ್ಠೆಯ ಮಸ್ತಕದಲ್ಲಿ ತುಂಬಿಕೊಳ್ಳುತ್ತದೆ. ಸಂಘಟಿತ ಪರಿವಾರ, ಪವರ್ಫುಲ್ ಆ್ಯಂಜಲಿಕ್ ಸಂಘಟನೆ, ಪವರ್ಫುಲ್ ಆತ್ಮಗಳೆಲ್ಲರೂ ಇದ್ದೇವೆ, ಇಮರ್ಜ್ ಆಗಿದ್ದೇವೆ. ಸೂಕ್ಷ್ಮ ವತನದಲ್ಲಿ ಸಾಲು ಸಾಲಾಗಿ ಅರ್ಧ ಚಂದ್ರಮನ ರೂಪದಲ್ಲಿ ನೆಲೆಸಿದ್ದಾರೆ. ಪರಮಾತ್ಮ ಎದುರುಗಡೆ ವಿಶ್ವದ ಗ್ಲೋಬನ್ನು ಇಮರ್ಜ್ ಮಾಡಿದ್ದಾರೆ. ಬಾಪ್ದಾದ ಇಮರ್ಜ್ ಮಾಡಿದ್ದಾರೆ. ಕೋಟ್ಯಾನುಕೋಟಿ ದುಃಖಿಯ ಶಾಂತ ಭಯಭೀತ ಆತ್ಮಗಳಿಗೆಲ್ಲ ನಿರಂತರ ಶಕ್ತಿಶಾಲಿ ಕಿರಣಗಳು ಹರಡುತ್ತಿದೆ. ನಾನಾತ್ಮ ಜ್ಞಾನ ಸೂರ್ಯನ ಸಂತಾನ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಹರಡಿಸುತ್ತಿದ್ದೇನೆ. ನಿರಂತರ ಶಕ್ತಿಶಾಲಿ ಕಿರಣಗಳನ್ನು ಹರಡಿಸಿ ಪವರ್ಫುಲ್ ವೈಬ್ರೇಷನ್ಸ್ ಬಾಪ್ದಾದ ಸ್ವಯಂ ಜಾಗೃತ ಮಾಡ್ತಾ ಇದ್ದಾರೆ ನಮ್ಮೆಲ್ಲರನ್ನು. ಮಕ್ಕಳೇ ಸಕಾಶವನ್ನು ಕೊಡಿ. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಬಾಬಾ ಮಾತನಾಡ್ತಾರೆ. ಟೆನ್ಷನ್ ಪ್ಲೀಸ್. ಬಾಬಾ ಏನು ಹೇಳ್ತಾರೆ? ಅನುಭವ ಮಾಡಿ. ಸೂಕ್ಷ್ಮ ವತನವಾಸಿ ಜ್ಞಾನ ಸೂರ್ಯ
ಜ್ಞಾನ ಸೂರ್ಯನ ಸ್ಥಿತಿಯಲ್ಲಿ ಸ್ಥಿತರಾಗಿ ನಾಲ್ಕು ಕಡೆಯ ಹಲಚಲಲ್ಲಿರುವ ಆತ್ಮಗಳು, ದುಃಖಿ ಆತ್ಮಗಳು, ಅಶಾಂತ ಆತ್ಮಗಳಿಗೆ ಸರ್ವಶಕ್ತಿಗಳ ಕಿರಣಗಳನ್ನು ಹರಡಿಸಿ ದುವಾಯೇ ದೋ ದುವಾಯೇ ಲೋ, ಬಹಳ ಭಯಭೀತರಾಗಿದ್ದಾರೆ. ಶಕ್ತಿಯನ್ನ ಕೊಡಿ, ವೈಬ್ರೇಷನ್ಸನ್ನು ಹರಡಿಸಿ ಫರಿಸ್ತೆಗಳೇ, ಸೂಕ್ಷ್ಮ ವತನವಾಸಿ ಫರಿಸ್ತಾ ಸ್ವರೂಪದಲ್ಲಿ ವಿಶ್ವಕ್ಕೆ ಸಕಾಶವನ್ನು ವಿಶ್ವದ ಗ್ಲೋಬ್ ಸ್ವಲ್ಪ ಮುಂದೆ ಇದೆ. ನಾವೆಲ್ಲ ಫರಿಸ್ತೆಗಳು ಅರ್ಧ ಚಂದ್ರಮನ ರೂಪದಲ್ಲಿ ನಿಂತಿದ್ದೇವೆ. ನಮ್ಮೆಲ್ಲರ ಎತ್ತರದಲ್ಲಿ ಶಿವಬಾಬಾ ಇದ್ದಾರೆ, ಜ್ಞಾನ ಸೂರ್ಯ ಇದ್ದಾರೆ. ಆ ಜ್ಞಾನ ಸೂರ್ಯನಿಂದ ಕಿರಣಗಳು ನಾನಾತ್ಮ ಫರಿಸ್ತೆಯ ಮಸ್ತಕದಲ್ಲಿ ತುಂಬಿಕೊಂಡಿರುವ ಶಕ್ತಿಶಾಲಿ ಕಿರಣಗಳೆಲ್ಲ ಅನುಭವ ಮಾಡ್ತಾ ಇದ್ದೀರಿ. ವಿಶ್ವದ ಗ್ಲೋಬ್ನ 4 ಕಡೆ ಹರಡಿಸುತ್ತಿದ್ದೇನೆ. ಯಾವ ದುಃಖಿ ಆತ್ಮಗಳು ಯಾರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಎಲ್ಲ ಆತ್ಮಗಳಿಗೆ ಸಕಾಶ ಕೊಡುವ ಸಮಯ ಇದು. ಎದುರುಗಡೆ ಬಾಪ್ದಾದ ಹೇಗಿದ್ದಾರೆ? ಜ್ಞಾನ ಸೂರ್ಯ ಇದ್ದಾರೆ. ಅವರಿಂದ ಶಕ್ತಿಶಾಲಿ ಕಿರಣಗಳು ನಾನಾತ್ಮ ಫರಿಸ್ತೆಯಲ್ಲಿ ನಿರಂತರ ತುಂಬಿಕೊಳ್ತಾ ಅನುಭವ ಮಾಡಿ. ಜ್ಞಾನ ಸೂರ್ಯ ಸ್ಥಿತಿಯಲ್ಲಿ ಸ್ಥಿತರಾಗಿ ನಾಲ್ಕು ಕಡೆಯ ಭಯಭೀತ ಹಲ್ಚಲಾತ್ಮಗಳಿಗೆ ಸರ್ವಶಕ್ತಿಗಳ ಕಿರಣಗಳನ್ನು ಹರಡಿಸುತ್ತಿದ್ದೇವೆ. ಪವರ್ಫುಲ್ ಫರಿಸ್ತೆಗಳು, ಡಬಲ್ ಲೈಟ್ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ಪರಮಾತ್ಮನ ಫರಿಸ್ತೆಗಳಾಗಿ ದುಃಖಿ ಅಶಾಂತ ಹಲಚಲ್ಲಿರುವ ಆತ್ಮಗಳಿಗೆ ಹರಡಿಸುತ್ತಿದ್ದೇವೆ ಶಕ್ತಿಶಾಲಿ ಕಿರಣಗಳನ್ನು. ಜ್ಞಾನ ಸೂರ್ಯ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ ನಿರಂತರ ಹರಡಿಸುತ್ತಿದ್ದೇನೆ.
दुआएं दो दुआएं लो, दुआएं दो दुआएं लो, पीके सो दुआएं दो दुआएं ಲೋತಿದ್ದೇವೆ, ಅನುಭವ ಮಾಡ್ತಾ ಇದ್ದೀರಿ. वाह वाह बच्चे, वाह वाह बच्चे. ಪರಮಾತ್ಮ ನಿರಂತರ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅನುಭವ ಮಾಡ್ತಾ ಇದ್ದೀರಿ. ವಚನದಲ್ಲಿ ಒಬ್ಬ ಪರಮಾತ್ಮ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರ ಜೊತೆ ರೂಹರಿ ಲಾಸ್ಟ್ ಮಿನಿಟ್ಗಳಲ್ಲಿ ಪ್ರಕೃತಿಯ 5 ತತ್ವಗಳನ್ನು ಪರಮಾತ್ಮ ಎಮರ್ಜ್ ಮಾಡಿ ವಿಶೇಷ ಸಕಾಶವನ್ನು ಕೊಡಿಸ್ತಾ ಇದ್ದಾರೆ. ನಾವು ಪ್ರಕೃತಿಯ ಮಾಲೀಕರಿಂದ ಅನುಭವ ಮಾಡಿ ಪ್ರಕೃತಿಯ 5 ತತ್ವಗಳು ಅಟ್ ಪ್ರೆಸೆಂಟ್ ನನಗೆ ಸಹಯೋಗಿ, ಸಮಯ ವರ್ತಮಾನ, ಈ ಸಮಯದಲ್ಲೂ ಸಹಯೋಗಿ 5 ಪ್ರಕೃತಿ ತತ್ವಗಳು, ನೀರು, ವಾಯು, ಭೂಮಿ, ಅಗ್ನಿ, ಆಕಾಶ. ಅನುಭವ ಮಾಡಿ ಪ್ರಕೃತಿಯ ತತ್ವ 5 ತತ್ವಗಳಿಗೆ ಸಕಾಶವನ್ನು ಕೊಡ್ತಾ ಎಲ್ಲ ತತ್ವಗಳು ಅಂದರೆ ಪ್ರಕೃತಿಯ 5 ತತ್ವಗಳು ಶಾಂತವಾಗಿದೆ, ಸಂತುಷ್ಟವಾಗಿದೆ. ಪರಮಾತ್ಮ ನವಾತ್ಮಗೆ ಶಕ್ತಿಯನ್ನು ತುಂಬಿ ಪ್ರಕೃತಿಗೆ ಶಕ್ತಿಯನ್ನು ತುಂಬಿಸುವ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ. ಅನುಭವ ಮಾಡಿ ಪರಮಾತ್ಮ ಲಾಸ್ಟ್ ಮಿನಿಟಲ್ಲಿ ಏನು ಹೇಳ್ತಾರೆ, ಅನುಭವ ಮಾಡಿ. ಪ್ರಕೃತಿ ನಮ್ಮ ಮುಂದೆ ಇದೆ, 5 ತತ್ವಗಳು ನಮ್ಮ ಎದುರುಗಡೆ ಇದೆ. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ವಿಶೇಷವಾಗಿ ಏನು ಹೇಳ್ತಾರೆ ಪ್ರಕೃತಿಯ ಬಗ್ಗೆ, ಅಚಾನಕ್ ಏನಾಗಬಹುದು ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ ದಾದಾರವರ ವಾಣಿ ಏನು ಹೇಳ್ತಾ ಇದ್ದಾರೆ, ಅನುಭವ ಮಾಡಿ ಕೇಳಿ. ಕತೆ ಹೇಳ್ತಿರಲ್ವಾ, ಕೇಳ್ತಿರುತ್ತಾನೆ. 4 ಕಡೆ ಬೆಂಕಿ ಹತ್ತಿದರೂ ಕೂಡ ಪರಮಾತ್ಮನ ಮಕ್ಕಳು ಸೇಫ್. ಡಬಲ್ ಕೆಲಸ, ನಿರ್ಭಯರಾಗಿ ಎದುರಿಸಬೇಕು. ಇನ್ನೊಂದು ತಮ್ಮ ಭಕ್ತಾತ್ಮಗಳಿಗೆ ದುಃಖಿ ಸೋದರ ಸೋದರಿಯರ ಸೇವೆಯನ್ನು ಕೂಡ ಯಾರು ಮಾಡ್ತಾರೆ, ನೀವೇ ಮಾಡಬೇಕು. ಪ್ರಭುವಿನ ಸಂಘದಲ್ಲಿ ಬಣ್ಣದಲ್ಲಿ ರಂಗಿತರಾಗಿರುವ ಆತ್ಮಗಳು, ಪರಮಾತ್ಮ ಸಂಘದಲ್ಲಿ ರಂಗಿತರಾಗಿರುವಂಥವರು ನಮ್ಮದೇ ಆದ ಸೋದರ ಸೋದರರಿಗೆ, ಭಕ್ತಾತ್ಮಗಳಿಗೆ ಬಹಳಷ್ಟು ಪ್ರೀತಿಯಿಂದ ಹೃದಯದಿಂದ ಹಂಚಿ ದುಃಖದ ಸಮಯದಲ್ಲಿ ಯಾರೇ ನೆನಪಿಗೆ ಬರ್ತಾರೆ. ಆದರೂ ಪರಮಾತ್ಮ ತಿಳ್ಕೊಳ್ಳದೆ ಅನಿವಾರ್ಯದಿಂದ ಎಲ್ಲರೂ ಹೇ ಪರಮಾತ್ಮ ಅಂತಾರೆ ಕಷ್ಟದ ಸಮಯದಲ್ಲಿ. ನೀವು ಪರಮಾತ್ಮ ಮಕ್ಕಳಿಗೆ ಇವಾಗ ದುಃಖಿ ಆತ್ಮಗಳಿಗೆ ಆಶೆಯನ್ನು ಕೊಡಬೇಕು, ಆಶೆಯನ್ನು ಕೊಡುವಂಥವರಾಗಬೇಕು. ಅವರಿಗೆ ಶುಭ ಭಾವನೆ, ಶುಭ ಕಾಮನೆಯ ಮುಖಾಂತರ ಪರಮಾತ್ಮನಿಂದ ಪ್ರಾಪ್ತಿಯಾಗಿರಬೇಕು.
ಕಿರಣಗಳ ಮುಖಾಂತರ ಆಶ್ರಯದಾತರಾಗ್ರಿ. ಆದರೂ ನಿಮ್ಮದೇ ಆದ ಪರಿವಾರ ಅಲ್ವಾ? ಪರಿವಾರದಲ್ಲಿ ಪರಸ್ಪರದಲ್ಲಿ ಸಂಯೋಗವನ್ನು ಕೊಡಬೇಕಲ್ವಾ? ಹೆಸರಿರೋದೇನು? ಸಂಯೋಗಿ, ಶ್ರೇಷ್ಠ ಯೋಗ, ಸಹಯೋಗ. ಯಾವುದೇ ಸಾಧನ ಇದೆ ಆಶ್ರಯ ಕೊಡುವಂಥದ್ದು. ಅನುಭವ ಮಾಡುತ್ತಾ ನಾವೆಲ್ಲರೂ ಪರಮಾತ್ಮನಿಗೆ ಹೇಳಿ, ಎಲ್ಲ ಸಹೋದರ ಸಹೋದರರಿಗೆ, ಭಕ್ತಾತ್ಮಗಳಿಗೆ, ವಿಶೇಷ ಪ್ರಕೃತಿಗೆ ವಿಶೇಷ ಸಕಾಶವನ್ನು ಕೊಟ್ಟು ಸಂತುಷ್ಟರನ್ನಾಗಿ ಮಾಡಿದ್ದೇವೆ. ಬಾಪ್ ದಾದಾರವರು ನಿರಂತರ ಯಾವ ಆತ್ಮಗಳು ಮನಸ್ಸು ಬುದ್ಧಿಯಿಂದ ಸಕಾಶವನ್ನು ಕೊಟ್ಟಿದ್ದೀರಿ, ದುವಾಯೇ ಲಿಯೇ ಹೇ ದುವಾಯೇ ದಿಯೇ ಹೇ ಸಭೀ ಬಚ್ಚೋಂಕು, ಯಾರೆಲ್ಲ ಆಶೀರ್ವಾದ ಕೊಟ್ಟಿದ್ದೀರಿ, ಆಶೀರ್ವಾದವನ್ನು ಪಡೆದಿದ್ದೀರಿ, ಎಲ್ಲ ಆತ್ಮಗಳನ್ನು ಪರಮಾತ್ಮ ಅತ್ಯಂತ ಸಮೀಪದಲ್ಲಿ ನೋಡ್ತಾ ಇದ್ದಾರೆ. ಸಮೀಪದಲ್ಲಿ ನೋಡುತ್ತಾ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಶಕ್ತಿಶಾಲಿ ದೃಷ್ಟಿಯನ್ನು ಪಡೆಯುತ್ತಿದ್ದೇವೆ. ಪರಮಾತ್ಮ ಎದುರುಗಡೆ ಇದ್ದುಕೊಂಡು ಎಲ್ಲರೂ ನಾವು ಹೇಳ್ತಾ ಇದ್ದೇವೆ, ಎಲ್ಲರಿಗೂ ಮಂಗಳವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಸಂಕಲ್ಪ ಪರಮಾತ್ಮನ ಎದುರುಗಡೆ ಇದ್ದುಕೊಂಡು ಎಲ್ಲ ಇಡೀ ಜಗತ್ತಿಗೆ, ಜಗತ್ತಿನ ಆತ್ಮಗಳ ಬಗ್ಗೆ ಶುಭ ಚಿಂತನೆ, ಶುಭ ಭಾವನೆ, ಆಶೀರ್ವಾದದ ಭಾವನೆ ನಿರಂತರ ಅನುಭವ ಮಾಡುತ್ತ ಪರಮಾತ್ಮ ಒನ್ ಮೋರ್ ಟೈಮ್, ವಿಶ್ವದ ಗ್ಲೋಬ್ ಒನ್ ಮೋರ್ ಟೈಮ್, ಜ್ಞಾನ ಸೂರ್ಯ ಇದ್ದಾರೆ, ಶಕ್ತಿ ತುಂಬ್ತಾ ಇದ್ದಾರೆ. ನಾವೆಲ್ಲರೂ ಶಕ್ತಿಯನ್ನು ಹರಡಿಸ್ತಾ ಎಲ್ಲರದು ಮಂಗಳವಾಗಲಿ, ಎಲ್ಲರಿಗೂ ಮಂಗಳಾಗಲಿ.
ಎಲ್ಲರಿಗೂ ಮಂಗಳವಾಗಲಿ. ಎಲ್ಲ ಆತ್ಮ ದುಃಖಿ ಆತ್ಮಗಳು ಸುಖವನ್ನು ಪಡೆಯಲಿ, ಪ್ರಾಣಿಗಳು ಸುಖವನ್ನು ಪಡೆಯಲಿ, ಎಲ್ಲರೂ ಪರಮಾತ್ಮನ ಪರಿಚಯವನ್ನು ಪಡೆಯಲಿ. ನಾವೆಲ್ಲರೂ ಶುಭ ಭಾವನೆ ಶುಭ ಕಾಮನೆ ಹರಡಿಸುತ್ತ ಪರಮಾತ್ಮನಿಗೆ ಬಹಳ ಪ್ರೀತಿಯಿಂದ ಸತ್ಯ ಹೃದಯದಿಂದ ನಮಸ್ತೆ ನಮಸ್ತೆಯನ್ನು ಹೇಳ್ತಾ ಇದ್ದೀವಿ. ಬಾಪ್ ದಾದಾರವರು ಕೂಡ ವಂಡರ್ಫುಲ್ ಬಚ್ಚೆ ಐಸೆ बढ़ते रहो बढ़ाते रहो, तीव्र पुरुषार्थी भव ತೀವ್ರ ಪುರುಷಾರ್ಥಿ ಭವ ಎಂದು ವರದಾನವನ್ನು ಕೊಡುತ್ತ ವಿದಾಯಿ ಹೇಳ್ತಾ ಇದ್ದಾರೆ ಬಾಪ್ ದಾದಾರವರು. ನಾವೆಲ್ಲರೂ ಪರಮಾತ್ಮನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮನೆಯ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಹರಡಿ ಮನೆಯಲ್ಲಿ ಯಾವ್ಯಾವ ಆತ್ಮಗಳು ಅಥವಾ ಅಕ್ಕಪಕ್ಕದಲ್ಲಿ ಯಾವ್ಯಾವ ಆತ್ಮಗಳು ನಮ್ಮ ಪ್ರತಿ ದ್ವೇಷ ಭಾವನೆ ಇತ್ತು, ರಾಗ ಭಾವನೆ ಇತ್ತು, ಎಲ್ಲರೂ ಪರಿವರ್ತನೆಯಾಗಿದ್ದಾರೆ, ಶಾಂತ ಚಿತ್ತದವರಾಗಿದ್ದಾರೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ, ಪರಮಾತ್ಮನ ಸಂತಾನನಾಗಿದ್ದೇನೆ, ನಿರಂತರ ತಪಸ್ವಿಯಾಗಿದ್ದೇನೆ, ತಪಸ್ವಿಯಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ ನಮಸ್ತೆ. ತೀವ್ರ ಪುರುಷಾರ್ಥವನ್ನು ಮಾಡ್ತಾ ಇರುವ ಎಲ್ಲ ಆತ್ಮಗಳಿಗೆ ವಿಶೇಷ ಅಭಿನಂದನೆಗಳು. ಪರಮಾತ್ಮ ಸದಾ ಜೊತೆಗಿದ್ದಾರೆ, ಹೆಜ್ಜೆ ಹೆಜ್ಜೆಯಲ್ಲಿ ಜೊತೆಗಿದ್ದಾರೆ. ನಿರಂತರ ತಪಸ್ವಿಗಳು ನಾವಾಗಿದ್ದೇವೆ. ಓಂ ಶಾಂತಿ. ಎಲ್ಲರಿಗೂ ಓಂ ಶಾಂತಿ. ಮತ್ತೆ 4 ಗಂಟೆಗೆ ರೆಡಿ. ಪವರ್ಫುಲ್ ಯೋಗ ಅಗ್ನಿಯಲ್ಲಿ ಆತ್ಮವನ್ನು ಸ್ನಾನ ಮಾಡಿಸಲಿಕ್ಕೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ ಅನ್ನೋರೇ, ಥ್ಯಾಂಕ್ ಯು, ಚೆನ್ನಾಗಿತ್ತು. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ರಂಜಿತಾ ಅಕ್ಕೋರೆ ಓಂ ಶಾಂತಿ. ಶಾಂತಿ. ತುಂಬಾ ಓಂ ಶಾಂತಿ. ಓಂ ಶಾಂತಿ ಅಣ್ಣ. ಓಂ ಶಾಂತಿ. ಸರೋಜ ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಗಿರಿಜಾ ಅಕ್ಕೋರೆ ಓಂ ಶಾಂತಿ.